बदमाश बड़े ಹಲೋ ದೋಸ್ತ ಒಂದು ಮುಂಜಾನೆ ಬಂದು ಬೆಂಗಳೂರಿಗೆ ಅವನವನ ಅದು ಯಾವುದಪ್ಪ ಅವನವ್ನು ನಾಗರಬಾವಿ ಅಂತೇಳಿ ಅಡ್ರೆಸ್ ಕಳಿಸಿದ್ರ ಅಲ್ಲಿಗೆ ಬಂದಿನಿ ಈಗ ಒಂಟಿನ ಮರ ದಿಬ್ಬಿ ಹತ್ಲಾಕೈತೀನಿ ಹಾಂ ನೋಡಾಕಿನ ಸಿನಿಮಾದಾಗ ಅವನವ್ನು ಚಲೋ ಪಾತ್ರ ಮಾಡೇ ಊರಿಗೆ ಬರ್ತಾನೆ ಅವನವನ ಹಾಂ ನಾ ಅಂದ್ರೆ ಆಗಿಲ್ಲಣ್ಣ ಅಂದಂಗೆ ದೋಸ್ತ ನಮ್ಮ ಹುಡುಗಿ ತಂಗಿ ಮೊನ್ನೆ ನಾ ಬೆಂಗಳೂರಿಗೆ ಬರಾಗ ಲಗ್ನಕ್ಕೆ ಹೋಗಿದ್ಲು ಬಂದ್ಗಿಂದ ನೋಡಿ ಏನ ಆತ ಬಿಡು ಆತಪ್ಪ ನಾನು ಆಡಿಷನ್ ಟೈಮ್ ಆಗ್ತತಿ ನಾ ಮತ್ತೆ ಸಾಯಂಕಾಲ ಫೋನ್ ಮಾಡ್ತೇನೆ ನಿಮಗೆ ಇಲ್ಲೇ ಹಾಂ ಯಪ್ಪ ಬೆಂಗಳೂರು ಸಾಫ್ಟ್ ಇದು ಇನ್ನೆಲ್ಲ ಸಾಮಾನು ಏರ್ಕೊಂಡು ತಿಳ್ಕೊಂಡಿದ್ದೆ ನಾನು ಇದು ನಮಗೆ ಇದು ಪೂರಾ ಬೆಂಗಳೂರಾಗ ಕಾಣ್ಲಾಕತ್ತೈತಿಲ್ಲ ಬೆಂಗಳೂರಾಗ ಭಾಳ ಅದಾವಪ್ಪ ಅವ್ನು ಕಾಡ್ನಾಗ ಐತಿ ಅವ್ನು ಊರ ಇದ್ದಂಗೆ ಐತಿ ಎಲ್ಲ ಐತಿ ಅಕ್ಕಾರ ಮೈಸೂರು ಪಾಕ್ ಕೊಡ್ರಿ ಎಷ್ಟು ರೀ ಒಂದು ಕೊಡ್ರಿ ನನ್ನ ಕಡೆನ ₹5 ಅದಾವ್ರಿ ತೊಗೊಳ್ರಿ ಏನು ಬಿಸಿ ಇಲ್ಲಿ ನಾಗರಬಾವಿ ನರಸಾಪುರ ಎಲ್ಲಿ ಬರ್ತಾರಕ್ಕ ಹಿಂಗೆ ಹೋಗ್ಬೇಕ್ರೆ ಆಯ್ತು ಬರ್ತೀನಿ ಅಕ್ಕಾರ ಈ ಕಡೆ ಇರಲ್ಲ ಈ ಅಡ್ರೆಸ್ ಬೇರೆ ಎಲ್ಲೈತಿ ಏನು ಸುದ್ದಿ ಕರ್ಮಪ್ಪ ಸಿನಿಮಾ ಮಾಡ್ಲಾಕ ಬಂದು ಎಲ್ಲೈತಿ ಮರ ಆಫೀಸ್ ಇಲ್ಲಿ ಯಾವ್ದಂತ ಹೇಳಿದ್ರೆ ಏನ್ ಹೆಸರು ರಜತ್ ಕಲಾ ಕುಟೀರ ಎಲ್ಲಿ ಬರ್ತೈತ ಅದು ರಜತ್ ಕಲಾ ಕುಟೀರ ಇಲ್ಲೇ ಐತಲ್ಲ ಇದೇನ ಸಿನಿಮಾ ಆಡಿಷನ್ ಮಾಡ್ಲಾಗಿದೆ ಇಲ್ಲಿ ಅಂತ ಅದೇ ಸರ್ ನಮಸ್ಕಾರ ಸಿನಿಮಾ ಆಡಿಷನ್ಗ ತೋಡ್ರಿ ಇದೊಂದು ಫಾರ್ಮ್ ಫಿಲ್ ಮಾಡ್ರಿ ಇದು ಫಾರ್ಮ್ ಫೀಸ್ ಅದು ₹1000 ಇರ್ತದೆ ಅವ್ರಿಗೆ ಕಟ್ಬಿಟ್ಟು ರೀ ಸಿನಿಮಾ ಆಡಿಷನ್ ₹1000 ಇದು ಸಿನಿಮಾ ಆಡಿಷನ್ ರೀ ಅಷ್ಟು ಗೊತ್ತಿಲ್ವಾ ನಿಮ್ಗೆ ಎಲ್ಲಿ ಹೋಗಿಲ್ವಾ ನೀವು ಅದು ನಮ್ಮ ಹುಡುಗನ್ ಕೊಡ್ರಿ ಕೊಟ್ಬಿಟ್ಟು ಅದ ತಗೊಳಪ್ಪ ಒಂದು ಎಲ್ಲ ಫೋನ್ ಮಾಡ್ಕೊಂಡು ಫಾರ್ಮ್ ಫಿಲ್ ಮಾಡ್ಸ್ಕೊಂಡು ಕರ್ಕೊಂಡ ಹೋಗ್ರಿ ಅವ್ರ ಜೊತೆ ಆಯ್ತಾ ಇದು ಸೀನ್ ನಂಬರ್ 8 ಅದನ್ನ ಬರೀರಿ ಹೌದಾ ಪರಶುರಾಮ್ ಸರ್ ಇದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟೊದ್ರಲ್ಲೇ ಡೈರೆಕ್ಟ್ ಸರ್ ಬರ್ತಾರೆ ಬಂದ್ಬಿಟ್ಟು ನಿಮ್ಗೆ ಆಡಿಷನ್ ತಗೋತಾರೆ ನಾನು ಅಸಿಸ್ಟೆಂಟ್ ನೀವು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರಿ ನಮಸ್ಕಾರ ರೀ ಯಾವ ಊರಿ ನಿಮ್ದು ನಮ್ದು ಕೊಪ್ಪಳ ಡಿಸ್ಟ್ರಿಕ್ಟ್ ರೀ ಹೌದಾ ಹೆಸರು ಆದಿಶಂಕರ್ ಅಂದಾಗ ನಿಮ್ದು ನಮ್ದು ಯಾದಗಿರಿ ಓ ಯಾದಗಿರಿ ನಿಮ್ದು ರೀ ನಮ್ದು ಬಿಜಾಪುರ ರೀ ಅಪ್ಪ ನೋಡಿದ್ರೆ ಗೊತ್ತಾಗ್ತೈತಿ ನೀವು ಬಿಜಾಪುರದವ್ರ ಆಡಿಷನ್ ಫೀಸ್ ಏನಂತ ಹೇಳಿ ₹1000 ತೊಗೊಂಡ್ರ ನನಗೆ ನಿಮ್ಗೆ ತೊಗೊಂಡ್ರ ತಗೊಂಡ್ರಿ ಏನ್ರಿ ಇದು ರೊಕ್ಕ ಗಿಕ್ಕ ಕೇಳಕತ್ತಾರ ಹೌದ್ರಿ ಅವನು ಅಂದಂಗ ಸಿನಿಮಾಕ್ಕೆ ಹೆಂಗ್ ಹೊಸಲೈತ್ರಿ ನಿಮ್ಗೆ ಇದು ಇದು ರೀ ನಮ್ಮ ವಾಟ್ಸಪ್ ಗ್ರೂಪ್ನಾಗ ಬಂದಿತ್ರಿ
ಮತ್ ನಿಮಗ್ರಿ ನನಗೂ ಪೇಪರ್ದಾಗ ಐತ್ರಿ ನಮ್ ಜಿಲ್ಲೆಗೆ ಬಿಟ್ಟಿದ್ರೆ ಕಲಾವ್ ಇರ್ಬೇಕಂತೇಳಿ ಅಡ್ರೆಸ್ ಗಿಡ್ರೆಸ್ ಹಾಕಿ ಕಳಿಸಿದ್ರೆ ಅದೇ ತೊಗೊಂಡ್ ಬಂದೇನ್ರಿ. ನಮ್ಗೆ ಹಿಂಗೆ ಒತ್ತಲೆ ಐತಿ ನೋಡಿ. ಇದು ಪೇಪರ್ನಾಗ ಬಂದನ ಹ್ಞೂ ರೀ, ಪೇಪರ್ದಾಗ ಐತಲ್ಲ. ಬಿಡ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತೀನಿ ಒಂದ್ ಸ್ವಲ್ಪ. ಏನ್ ಮಾತಾಡ್ತೀನಿ ಅಲ್ಲ ನೀವ್ ಮಾಡ್ರಿ ನೀವು ಮಾಡ್ಕ್ಯಾರಿ ಭಾಳ ಸೀರಿಯಸ್ ಆಗಿ ತೊಗೊಂಡು ನಾನು ಸಿನಿಮಾದಾಗ ದೊಡ್ಡ ಪಾತ್ರ ಮಾಡ್ಬೇಕಂತ ಬಂದಿಲ್ಲ ಮರಿ ಅದಕ್ಕಂತ ಮತ್ತೆ ಮಾಡ್ಬೇಕಲ್ಲ. ಆಯ್ತಣ್ಣ ಮಾಡ ಅಣ್ಣ ನೀನ್ ಮಾಡ ನೀನ್ ಸಂಬಂಧ ಮಾಡು, ನಾವ್ ಮಾಡ್ತೀವಿ ಈ ಕಡೆ ಮಾಡ್ತೀವಿ. ಏನಪ್ಪ ಡೈಲಾಗ್ ಹತ್ತಲ್ಲ ಮರ. ಡೈರೆಕ್ಟರ್ ಬಂದ ಡೈರೆಕ್ಟರ್ ರೆಡಿ ಇಲ್ಲಪ್ಪ ಎಲ್ಲ ನಾಷ್ಟ ಆಯ್ತು ಎಲ್ರು ಡೈರೆಕ್ಟರ್ ಏನ್ ಮೂರ್ತಿ ಕೀಟ ಅದ? ಮೂರ್ತಿ ಆಟ ಇರ್ಲಕ್ರಿ ನಮ್ ಕೀರ್ತಿ ಆಗದ ಗೊತ್ತಿಲ್ಲ. ಹಾ ಅದು ಇರ್ಬೋದು. ಕೂತ್ಕೋ ಹೇಳ್ತೀನಿ. ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿರಲ್ಲ, ಬರಪ್ಪ ಪ್ರಾಕ್ಟೀಸ್ ಮಾಡಿರೋ ಡೈಲಾಗ್ನ ಬಂದು ಹೇಳ ಬಲ್ಲಿ. ನಾ ಬಂದ್ರಿ ಬಾ ಹೇಳ ಡೈಲಾಗ್ ಹೇಳ. ಏ ಸೌಮ್ಯ, ನೀ ನನ್ನನ್ನು ಪ್ರೀತಿಸಿ ಬೇರೆ ಒಬ್ಬನ ಜೋಡಿ ಓಡಾಡೋ ವಿಷಯ ನನಗೆ ಗೊತ್ತಾಯ್ತು ನೋಡು. ಇನ್ ಮುಂದೆ ನಿನಗೂ ನನಗೂ ಯಾವ ಲವ್ ಇಲ್ಲ, ಯಾವ ಸಂಬಂಧನೇ ಇಲ್ಲ. ನಾನು ಇನ್ ಬರ್ತೀನಿ. ಗುಡ್ ಬೈ. ವಾವ್, ಸೂಪರ್ ಡೈಲಾಗ್, ಚೆನ್ನಾಗಿತ್ತು. ಅಲ್ರಿ ಸರ್, ಏನ್ ಡೈಲಾಗ್ ಹೇಳ್ತಂದ್ರಿ ಅವ? ಏನ್ ಡೈಲಾಗ್ ಇವ? ಮಾಡ್ಕೊಂಡ್ ಹೆಂಡತಿ ಮಂದಿಗೆ ನಕ್ಕೊಂತ ಮಾರ್ನಾಗ ಡೈಲಾಗ್ ಹೇಳ್ದ ಅವ. ನೀವ್ ನೋಡಿದ್ರ ದನ ಮಾರ್ಸೋ ದಲ್ಲಳಿ ಬಾರಿ ಬಾರಿ ಚಪ್ಪಲಿ ಹೊಡ್ಲಿಕ್ಕೆ ಡೈರೆಕ್ಟ್ ಬಂದ್ಬಿಡ್ತಾ ಇಲ್ಲಿ ನಮ್ದಲ್ಲಿ ಎಗರ್ಸ್ಲಿ ಅಂತ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದು ಅಂತ್ರಿ. ಯಾವ್ಲಿಂದ ಬಂದಿದ್ದೀರಾ ತಾವು? ಬಿಜಾಪುರದಿಂದ ಬಂದೇನೆ. ಬಿಜಾಪುರದಿಂದ. ಸರಿ, ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಾ? ಹೌದು ಸರ್, ಮಾಡಿದ್ದೇನೆ. ಸರಿ ಹೇಳಿ. ಪ್ರಿಯತಮೆ, ನನ್ನ ಕೈಗಳಿಂದ ನಿನ್ನ ಮುಖ ತೊಳೆಯನೆಂದರೆ ಈಗ ಬಿರು ಬೇಸಿಗೆ, ಅಂತರ್ಜಲ ಕುಗ್ಗೋಗಿದೆ, ಎಲ್ಲ ನೀರಿನ ಅಭಾವ. ನಿನ್ನನ್ನು ತಣ್ಣನೆಯ ಗಾಳಿಯಲ್ಲಿ ಬೆಚ್ಚನೆಯ ತಪ್ಕೊಳ್ಳೋಣವೆಂದರೆ ಚಳಿಗಾಲ ಇನ್ನು 5 ತಿಂಗಳು. ನಿನ್ನನ್ನು ಮಳೆಯಲ್ಲಿ ನೆನೆಸಿ ಮೈಗೆ ಮೈ ಹಚ್ಚಿ ತಿಕ್ಕೋಣವೆಂದರೆ ಮಳೆಗಾಲ ಇನ್ನು 2 ತಿಂಗಳು. ಸಜೆಸ್ಟ್ ಮಾಡ್ಕೊಳ್ಳೋಣ. ಹಾ, ನೆಕ್ಸ್ಟ್ ಏನ್ರ ಬನ್ನಿ. ಎಲ್ಲಿಂದ ಬಂದಿರೋದು? ಸರ್ ನಮ್ದು ಯಾದಗಿರಿ. ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಾ? ಮಾಡಿದ್ರಿ. ಸರಿ, ಡೈಲಾಗ್ ಹೇಳಿ ಇವಾಗ. ಹೇಳ್ರಿ. ಹೇ ಹೀರೋ, ನಿನ್ನ ಸಾಮ್ರಾಜ್ಯನ ಸುಟ್ಟು ಭಸ್ಮ ಮಾಡೋ ಸಮಯ ಬಂದಾಯ್ತು. ನನ್ನನ್ನು ಕೆಣಕದೆ ಮೊಣಕಾಲೂರಿ ನನಗೆ ಶರಣಾದ್ರೆ ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ. ಸೂಪರ್. ಪ್ರಾಣ ಬಾಯಿ ಬಂದಂಗಾಯ್ತಲ್ಲ ಮರ. ಏನ್ ನಿಮ್ ಊರಲ್ಲಿ ನಾಟಕ ಗಿಟಕ ಏನಾರ ಕಲ್ತ್ರೇನೆ? ಸರ, ನಮ್ ಊರಾಗ ದ್ಯಾಮೋಹನ್ ಜಾತ್ರೆಗ್ರಿ ನಾಟಕ ಪ್ರಾಕ್ಟೀಸ್ ಮಾಡ್ತೀವ್ರಿ ನಾವು. ಸಾಮಾಜಿಕ ನಾಟಕ. ಹೌದು, ಭಾರಿ ಮಾಡಿದ್ರಿ. ಖಳನಾಯಕನ ಪಾತ್ರ ಮಾಡಿದೇನ್ರಿ ನಾ ಭಾರಿ. ನಮ್ ಬೀಗರುಗಳಿಗೆಲ್ಲ ಒಂದೊಂದ್ ತೊಲಿ ಬಂಗಾರ ಆಯ್ರ್ ಮಾಡ್ರಿ ನನಗೆ. ನನ್ ಪಾತ್ರ ಮೆಚ್ಚಿ ಊರನ್ ಮಂದಿರಿ ನಾವ್ ಯಜ್ಮಾಲ್ ಬಂದ್ರು ನೋಡ್ರಿ ಓ ಅಂತ ಕುಣಿತಾರ್ರಿ. ಊರ್ ಮಂದಿ ಎಲ್ಲ ಆಯರ್ ಮಾಡಿದ್ರಿ. 150 5,000 ರೂಪಾಯಿ ಆಗಿತ್ರಿ ಆಯರಿ. ಬಾರಿ ನಮ್ಮೂರ ಬಾರಿ ಐತ್ರಿ. ನನ್ ಗೊತ್ತಿಲ್ಲ. ಮೆಚ್ಚಿದೆ. ಒಂದು ಡೈಲಾಗ್ ಹೊಡಿ ನೋಡ ಮುಂದೆ. ಹೌದ್ರಾ? ನಾಟಕ ಡೈಲಾಗ್ ಹೊಡ್ರಿ. ನಾಟಕ ಡೈಲಾಗ್. ತಿರುಗೇಡಿ ಸಿದ್ದನ ಮಗಳ ಸುದ್ದಿ. ಈ ಭವನೆಪ್ಪ ಸಾವುಕಾರಗ ಬಗ್ಗಿನಿ ಮಗ್ಗಲಕ ಬರಲೇಬೇಕು. ಭದ್ರ ಬೇಲಿಯೊಳಗೆ ಮಲ್ಲಿಗೆ ಮೊಗ್ಗಾಗಿ ನಿಂತಿರುವ ಚೆಲುವೆ, ಈ ಛಲಗಾರನ ಚಪಲಕ್ಕೆ ನೀನು ಸೋಲಲೇಬೇಕು. ಹರಳುವ ಮುನ್ನವೇ ಚಿವುಟಬೇಕೆಂಬ ಬಯಕೆ ಈ ಭವನಪ್ಪಂದು. ಚೆನ್ನಾಗಿ ಸೂಪರ್. ನಾನು ಒಂದ್ ಸ್ವಲ್ಪ ದಮ್ ಮಾಡ್ಕೊಂಡ್ ಬರ್ತೀನಿ. 3 ದಿನದಿಂದ ಇದು ಆಡಿಷನ್ ಮಾಡ್ತಾ ಇದ್ವಿ. ತುಂಬಾ ಜನ ಸೆಲೆಕ್ಟ್ ಮಾಡಿದ್ವಿ.
ಇವಾಗ ಇವ್ರು 3 ಜನ ಸೆಲೆಕ್ಟ್ ಡನ್ ಡನ್ ಸ್ವಲ್ಪ ದಮ್ ಮಾಡ್ಕೊಂಡ್ ಬರ್ತೀನಿ. ನೀವು ನಮ್ ಸಿನಿಮಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವ್ರಿಗೆಲ್ಲ ಹೇಳ್ರಪ್ಪ. ಕೇಳ್ರಪ್ಪ ಹೇಳ್ತಾರೆ. ದಮ್ 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 ಮಾಡ್ಕೊಂಡ್ ಬರ್ತೀನಿ. ಆಯ್ತ್ರಿ ಸರ್. ಎಲ್ರು ಬನ್ರಿ ಇಲ್ಲಿ. ನೋಡ್ರಿ ನೀವೆಲ್ಲರೂ ಸೆಲೆಕ್ಟ್ ಆಗಿದ್ದೀರಿ. ಏನು ಈಗ ಫೋಟೋ ಶೂಟ್ಗೆ ಟ್ರಯಲ್ ಶೂಟ್ಗೆ 50,000 ರೂಪಾಯಿ ಆಗುತ್ತೆ. ಅದಕ್ಕೆ ನಮ್ಮ ಡೈರೆಕ್ಟ್ರು 50,000 ರೂಪಾಯಿ ಬೇಡ, ನಿಮ್ಗೆ 30,000 ತಗೊಳಕ್ ಹೇಳಿದ್ದಾರೆ. ಇನ್ನು 20,000 ಅವರೇ ಕಟ್ಕೋತಾರೆ, ದೇವ್ರಂತ ಡೈರೆಕ್ಟ್ರು. ಅದಕ್ಕೆ ಈಗ ನೀವು ಅಂದ್ರೆ ಈ ಫಾರ್ಮ್ ಫಿಲ್ಮ್ಗೆ ಫಿಲ್ಮ್ ಮಾಡಕ್ಕೆ ಒಂದು 30,000 ರೂಪಾಯಿ ಆಗುತ್ತೆ. ನೀವು ಅಂದ್ರೆ ಫಿಲ್ಮ್ ಮಾಡ್ತೀನಿ, ಏನಂತೀರಿ? ಅಂದ್ರೆ ಸರ್ ಪಾಠ ಮಾಡಕ ಟ್ಯಾಲೆಂಟ್ ಇದ್ರೆ ಸಾಕಂತ ನೀವು ನೋಡಿದ್ರೆ ರೊಕ್ಕ ಕೇಳಕತ್ತೀರಿ. ನೋಡ್ರಿ, ಸಿನಿಮಾದಲ್ಲಿ ಬೆಳಿಬೇಕು ಅಂತಂದ್ರೆ ಕಲೆ ಇದ್ರೆ ಅಷ್ಟೇ ಸಾಲದು, ಬೆಳೆಸೋ ಡೈರೆಕ್ಟರ್ ಬೇಕು. ನಮ್ ದೇವ್ರಂತ ಡೈರೆಕ್ಟರ್ ರೀ. 50,000 ರೂಪಾಯಿ ಇರೋದನ್ನ ನೀವು ಎಲ್ಲೆಲ್ಲೋ ಯಾವ್ಯಾವ ಜಿಲ್ಲೆ ಅಂತ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿದ್ದೀರಿ. ನಿಮ್ಮನ್ನ ಬೆಳೆಸ್ಬೇಕಂತ 30,000 ರೂಪಾಯಿ ತಗೊಳಕ್ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡಿ ನಾಳೆ ನೀವು ಬೆಳೆದ್ ನಿಂತಾಗ ಮುಂದೆ ನಿಂತರು ಹುಚ್ಚಿ ಒಯ್ಯಲ್ಲ, ಮತ್ತೆ ಮುಂದೆ ನಿಂತರು ಮೋಸ ನೋಡಲ್ಲ. ನೀವು ಆ ರೇಂಜ್ ಬೆಳಿತೀರಪ್ಪ. ಅವಾಗ ಏನೋ ಇದ್ ಮಾಡ್ತೀರಾ? ಈಗ ಬೆಳಿಬೇಕು ಅಂತಂದ್ರೆ 30,000 ರೂಪಾಯಿ ಕಟ್ರಿ. ನೀವೇನೀಗ ಕಟ್ಟು ಅಂತಂದ್ರೆ 30,000 ರೂಪಾಯಿ ತಗೊಂಡು ಒಬ್ಬ ಫಾರ್ಮ್ ಫಿಲ್ಮ್ ಮಾಡಿ ನಿಮ್ಗೆ ಬೆಳೆಸುವಂತ ಕೆಲಸ ಡೈರೆಕ್ಟರ್ ಮಾಡ್ತಾರೆ. ಆ ದೇವ್ರಂತ ಡೈರೆಕ್ಟ್ರು ಏನು ಮೋಸ ಹೋಗಲ್ಲ, ಒಳ್ಳೆ ನಂಬಿಕೆ ಇಡ್ರಿ, ಸರಿನಾ? ಡೈರೆಕ್ಟ್ರು ಬಹಳ ಒಳ್ಳೆಯವರು. ನೀವು 30,000 ರೂಪಾಯಿ ಕೊಡ್ರಿ, ಫಾರ್ಮ್ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಶೂಟಿಂಗ್ ಫೋನ್ ಮಾಡ್ತಾರೆ, ಅವಾಗ ಬಂದ್ಬಿಟ್ಟು ಆಕ್ಟಿಂಗ್ ಮಾಡ್ರಿ, ಬೆಳೆಯರ್ರಿ, ಬೆಳಿಬೇಕು ನಿಮ್ಮಂತ ಕಲಾವಿದ್ರು. ಬೇಕಾ? ನನ್ನ ಕಡೆ 30,000 ಇಲ್ರಿ, 20,000 ಅದಾವ್ರಿ. ಡೈರೆಕ್ಟ್ರು 30,000 ಹೇಳಬೇಡ್ರಿ. ಮುಂದೆ ಕೊಡನ್ರಿ. 20,000 ಇದು ಅದಾವ ನಮ್ ಕಡೆ. ಸ್ವಲ್ಪ ಪಾತ್ರ ಕೊಡ್ರಿ ನಮ್ಗೆ, ಯಾಕಂದ್ರ ಊರಾಗ ಬಾಳ ದಿಮಾಗ್ ತೋರ್ಕೊಂಡ್ ಬಂದೇನ್ರಿ ನಾವು. ಬಾಳ ನಮ್ಗೆ ಎಲ್ಲಾರ ಮುಂದೆ ನಮ್ದು ಭಾರಿ ವರ್ಚಸ್ ಐತ್ರಿ. ಅದಕ್ಕಾಗಿ ಮತ್ತೆ ನನಗೆ ಅವಮಾನ ಆಗ್ಬಾರ್ದ್ರಿ, ಎಲ್ಲ ಪಾತ್ರ ಕೊಡ್ರಿ. ಆಯ್ತು, 20,000 ರೂಪಾಯಿ ಕೊಡಿ. ಇವಾಗ ಕೊಟ್ಬಿಟ್ಟು ಇನ್ನು ನೆಕ್ಸ್ಟ್ 10,000 ಇರುತ್ತಲ್ಲ ಅದು ಕೊಡ್ಬೇಕು. ಇಲ್ಲ, ನಾನು ಏನೋ ಡೈರೆಕ್ಟರ್ ಹೇಳ್ತೀನಿ ನಾನು. ಏನ್ರಪ್ಪ ಮಾಡ್ತೀರಾ? ನಿಮ್ದು ಸರ್ ನನ್ನ ಕಡೆ ಸದ್ಯಕ್ಕೆ ಈಗ 10,000 ರೂಪಾಯಿ ಅದಾವ್ರಿ. ಹೆಂಗ್ರಿ ಸರ್ ಇನ್ನೊಂದ್ 20,000 ನಮ್ಮ ಊರಾಗ ಸಾವ್ಕಾರ 5 ರೂಪಾಯಿ ಸಾಲ ಕೊಡ್ತಾನ್ರಿ. ತರಿಸಿ ಕೊಟ್ಬಿಡ್ತೇನ್ರಿ. ಕೊಟ್ಬಿಡ್ಬೇಕು. ನಾ ಡೈರೆಕ್ಟರ್ ಹೇಳ್ಕೊತೀನಿ. ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆದ್ರೆ ನಮ್ಮ ಊರಾಗ ಧರ್ಮಸ್ಥಳ ಸಂಘದ ರೊಕ್ಕ ಕೊಡ್ತಾರೆ. ಆಯ್ತು ಹೇಳ್ತೀನಿ. ಯಾರು ಮಿಸ್ ಮಾಡ್ಬಾರ್ದು. ಒಳ್ಳೆ ಬೆಳವಣಿಗೆ ಐತ್ರಿ ನಿಮ್ಗೆ, ಒಳ್ಳೆ ಫ್ಯೂಚರ್ ಅದ. ದೇವರಂತ ಡೈರೆಕ್ಟ್ರು. ಈಗ ಅದೇನು ಅಮೌಂಟ್ ಎಷ್ಟು ಬರ್ಬೋದು ಈಗ ಅದೆಲ್ಲ ಕೊಟ್ಬಿಡ್ರಿ. ಈಗ ಫಾರ್ಮ್ ಫಿಲ್ ಮಾಡಿಬಿಡ್ತೀನಿ. ಆಯ್ತು ಸರ್, ಸರಿನಾ? ಓಕೆ. ವೆಂಕಟೇಶ್ ಅವ್ರದೆಲ್ಲ ನಂಬರ್ ಬರ್ತು. ನಂಬರ್ ಬರ್ಕೊಂಡು ಇದ್ ಮಾಡಿ ತಗೋರಿ ಸರ್. 20,000 ಖಾಲಿನೇ ಅದು. 7,000 ಸಂಘ ಐತಿ ಕೊಡ್ತೀನಿ. ಎಲ್ಲ ಕೊಟ್ಟಿನ್ರಿ. ನಮ್ದೆಲ್ಲ ಓಕೆ ಆಗಿದೆ, ಎಲ್ಲ ರೆಡಿ ಆಗಿದೆ, ಸರಿನಾ? ಈಗ ಡೈರೆಕ್ಟ್ ಬರ್ತಾರೆ, ಅವ್ರು ಏನಂತ ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡ್ಬೇಕು. ಆಯ್ತು, ಸರಿನಾ? ಏನಪ್ಪ ಎಲ್ಲ ರೆಡಿನಾ? ಎಲ್ಲ ಹೋಗಿನಾ? ಸೆಟ್ಲ್ ಆಯ್ತಾ? ನೋಡ್ರಪ್ಪ, ನಾಳೆ ಬೆಳಿಗ್ಗೆ ಶಾರ್ಪ್ 9 ಗಂಟೆಗೆ ಇಲ್ಲಿರ್ಬೇಕು. ಫೋಟೋ ಶೂಟ್, ಟ್ರಯಲ್ ಶೂಟ್ ಇರುತ್ತೆ. ನಾಳೆ 300 ಜನ ಆರ್ಟಿಸ್ಟ್ ಬರ್ತಾ ಇದಾರೆ. ಆ 300 ಜನ ನೋಡಪ್ಪ, 300 ಜನ ಆರ್ಟಿಸ್ಟ್ ಅಲ್ಲಿ ಇವ್ರಿಗೆ ಮೇನ್ ಕ್ಯಾರೆಕ್ಟರ್ ಹಾಕು. ಸರಿ, ಟೈಮ್ ಬೇರೆ ಆಯ್ತು. ಯೂನಿಟ್ ಕ್ಯಾಮ್ರಾ ಯೂನಿಟ್ ಬುಕ್ ಮಾಡ್ಬೇಕು. ನೀವು ನಡ್ರಿ, ನೀವು ನಡ್ರಿ. ಹಲೋ ಬ್ರದರ್ಸ್, ನೀವೇನಾರು ಮೆಜೆಸ್ಟಿಕಲ್ ಉಳ್ಕೊಂಡ್ರೆ ಇವತ್ತು ಮಂಗಳವಾರ ಬೇರೆ ಅಣ್ಣಮ್ಮ ತಾಯಿ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ. ಪ್ರಸಾದ ತಿನ್ಕೊಂಡು ಹೋಗಿ, ಮರಿಬೇಡ್ರೆ. ಸರ್ ಅಂದಂಗ ಸಿನಿಮಾ ಟೈಟ್ಲ್ ಹೇಳಲ್ರಿ. ಸಿನಿಮಾ ಟೈಟ್ಲ ಒಣ ದಿಮಾಕಿಗೆ ನೊಣ ಕಟ್ಸ್ಕೊಂಡ್ರು. ಸಿನಿಮಾ ಟೈಟ್ಲ್ ಸೂಪರ್ ರೀ ಸರ್. ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಪ್ರಸಾದ್ ತಿನ್ನೋದು ಮರಿಬೇಡ್ರಿ. ಚಾನ್ಸ್ ಕೊಟ್ಟ ಪ್ರಸಾದ ಗಾಳಿನೂ ಕೊಟ್ಟ. ಬೇಗ ನಡ್ರಿ, ಓನರ್ ಬರ್ತಾನೆ. ಬಾಡಿ ಕಟ್ಬಿಟ್ಟು ಹೊರಟೋಗ್ಬೇಡ. ಇನ್ನೊಂದು ಫೋನ್ ಸುತ್ತ ಮಾಡ್ಕೊಂಡ್ಬಿಡಿ. ಯಾರಿಗೆ ಗೊತ್ತಾಗೋದು ಬೇಡ. ಬನ್ನಿ. ಎಷ್ಟು ಹಿಂಗಿರ್ಬೇಕು ಗೊತ್ತಾ? ಬನ್ನಿ.